ಇತ್ತೀಚೆಗೆ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಬಂದಿದೆ. ಈಗ ಅಪ್ಪನ ಮೃತ್ಯುವಿನ ಬಳಿಕ ಶಂಕಿತವಾಗಿ ಪ್ರಾರಂಭವಾಗಿರುವಂತಹ ತನಿಖೆ ಇಬ್ಬರು ಪುತ್ರರಲ್ಲಿ ಒಬ್ಬನ ಹತ್ಯೆಗೂ ದಾರಿ ಮಾಡಿಕೊಟ್ಟಿದೆ. ಮನೆಯ ಹಿಂಭಾಗದಲ್ಲಿ ಮಣ್ಣಿನ ಅಡಿಯಲ್ಲಿ ಶವ ಹೂತು ಹಾಕಿದ್ದ ಪಿತೃಪಾತಕ ಕೃತ್ಯ 2 ವರ್ಷಗಳ ಬಳಿಕ ಬಹಿರಂಗವಾಗಿದೆ. ಆಲೂರು ತಾಲೂಕಿನ ಸಂತೆ ಬಸವನಹಳ್ಳಿ ಗ್ರಾಮದ ಗಂಗಾಧರ್ ಅವರು ಈಚೆಗೆ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಅಂತ್ಯಕ್ರಿಯೆಯ ವೇಳೆ ಅವರು ಕಿರಿಯ ಪುತ್ರ ರೂಪೇಶ್ ಎಲ್ಲಾ ಕಾರ್ಯಗಳನ್ನ ನೆರವೇರಿಸಿದ್ರು. ಹಿರಿಯ ಮಗ ರಘು ಕಾಣಿಸದೆ ಇರೋದನ್ನ ಸಂಬಂಧಿಕರ ಗಮನ ಸೆಳೆದಿತ್ತು. ಅವರು ಮಾಡಿದ ಪ್ರಶ್ನೆಗಳಿಗೆ ನಿರೀಕ್ಷೆಗಿಂತ ವಿಭಿನ್ನ ಉತ್ತರಗಳು ದೊರೀತಾ ಇದ್ದಂತೆ ಅನುಮಾನ ಉಂಟಾಯಿತು. ಹಿರಿಯ ಮಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ರೂಪೇಶ್ ನಿರಂತರವಾಗಿ ಹೇಳ್ತಾ ಇದ್ದ. ಆದ್ರೆ ಸಂಬಂಧಿಕರು ಒತ್ತಡ ಹಾಕ್ತಾ ಇದ್ದಂತೆ ರೂಪೇಶ್ ಹೇಳಿಕೆಗಳಲ್ಲಿ ಗೊಂದಲ ಎದುರಾಗಿತ್ತು. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ ಸಂಬಂಧಿಕರ ದೂರಿನ ಮೇರೆಗೆ ಆಲೂರು ಠಾಣೆ ಪೊಲೀಸರು ರೂಪೇಶ್ನನ್ನ ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆಯಲ್ಲಿ ಆತ ಆಘಾತಕಾರಿ ಸತ್ಯವನ್ನ ಬಹಿರಂಗಪಡಿಸಿದ್ದಾನೆ. ಇದರಿಂದ 2 ವರ್ಷಗಳ ಹಿಂದೆ ನಡೆದಿದ್ದಂತಹ ಭೀಕರ ಹತ್ಯೆ ಪ್ರಕರಣವೊಂದು ಬಯಲಾಗಿದೆ. ರೂಪೇಶ್ ನೀಡಿದ ಮಾಹಿತಿಯಂತೆ ಹಣ ಕೇಳಿದ ಹಿನ್ನೆಲೆಯಲ್ಲಿ ಗಂಗಾಧರ್ ತಮ್ಮ ಹಿರಿಯ ಮಗ ರಘು ಅವರನ್ನ ಬಡಿದು ಕೊಂದಿದ್ರು. 2 ದಿನ ಶವವನ್ನ ತಮ್ಮ ಮನೆಯಲ್ಲಿಯೇ ಇಟ್ಕೊಂಡು ನಂತರ ಕಿರಿಯ ಮಗನಿಗೆ ಬೆದರಿಕೆ ಹಾಕಿ ಮನೆ ಹಿಂಭಾಗದ ಇಂಗು ಗುಂಡಿಯಲ್ಲಿ ಶವವನ್ನ ಹೂತು ಹಾಕಿದ್ದಾಗಿ ತಿಳಿದು ಬಂದಿದೆ. ಇನ್ನು ಹೆಚ್ಚಾಗಿ 5ರಿಂದ 6 ಎಕರೆ ಜಮೀನು, ಅಂಗಡಿ, ಆರ್ಥಿಕವಾಗಿ ಸದೃಢ ಕುಟುಂಬದ ಪೈಕಿ ಒಂದಾದ ಗಂಗಾಧರ್ ಮನೆ ಪತ್ನಿಯ ಸಾವಿನ ಬಳಿಕ ಕೇವಲ ಗಂಡಸರು ಮಾತ್ರ ಉಳ್ಕೊಂಡಿದ್ರು. ಹಿರಿಯ ಮಗ ರಘುವಿಗೆ ಮದುವೆಯಾದ್ರೂ ಕೂಡ ವಿಚ್ಛೇದನದ ಬಳಿಕ ಹಣಕ್ಕಾಗಿ ತಂದೆ ಬಳಿಗೆ ವಾಪಸ್ ಆಗಿದ್ರು. ಈ ಸಂದರ್ಭದಲ್ಲಿ ಹಲ್ಲೆಗೂ ಒಳಪಟ್ಟಂತಹ ಅವರು ಕೊನೆಯದಾಗಿ ಹತ್ಯೆಯಾಗಿದ್ದು ಇಂದಿಗೆ ಬಹಿರಂಗವಾಗಿದೆ. ರೂಪೇಶ್ ತೋರಿಸಿದ ಸ್ಥಳದಲ್ಲಿ ಪೊಲೀಸರು ಸಕಲೇಶಪುರ ಎಸಿ ಫಾರೆನ್ಸಿಕ್ ವೈದ್ಯರ ಸಮ್ಮುಖದಲ್ಲಿ ಉತ್ಖನನ ನಡೆಸಿದ್ದು ಅಲ್ಲಿ ರಘು ಎಂಬ ವ್ಯಕ್ತಿಯ ಅಸ್ಥಿ ಪಂಜರ ಪತ್ತೆಯಾಗಿದೆ. ಅಸ್ಥಿಗಳನ್ನ ಇನ್ನಷ್ಟು ಪರೀಕ್ಷೆಗಾಗಿ ಹಾಸನದ ಹಿಮ್ಸ್ಗೆ ಕಳುಹಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಕೊಲೆ ಆರೋಪದಡಿ ಕೇಸ್ ದಾಖಲಿಸಿ ಪೊಲೀಸ್ ಇಲಾಖೆ ತನಿಖೆಗೆ ಮುಂದಾಗಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.